ವೀಕ್ಷಕರೇ ನಮಸ್ಕಾರ. ನಿಮ್ಮ ಭೇಟಿಯಾಗಿ ತುಂಬ ದಿನಗಳೇ ಕಳೆದಿವೆ. ಆದರೆ ಇದೀಗ ಒಂದು ಹೊಸ ಟ್ರಾವೆಲ್ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇಂದಿನ ನಮ್ಮ ಟ್ರಾವೆಲ್ ವ್ಲಾಗ್ ನಮ್ಮ ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರಕ್ಕೆ. ಬನ್ನಿ ಎಲ್ಲರೂ ಆ ತಾಯಿಯ ದರ್ಶನವನ್ನು ಪಡೆಯೋಣ. ಸ್ನೇಹಿತರೆ, ತುಂಬಾ ದಿನ ಆಗಿತ್ತು ನಾನು ಒಂದು ಟ್ರಾವೆಲ್ ಮಾಡಿ. ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತು ನನ್ನ ದೈನಂದಿನ ಕೆಲಸದಿಂದ. ಆದರೆ ಈ ಸಲ ಮಾತ್ರ ನನ್ನ ಫ್ಯಾಮಿಲಿಯೊಟ್ಟಿಗೆ ಹರಿಹರ ಮಾತೆಯ ದರ್ಶನವನ್ನು ಮಾಡಲೇಬೇಕು ಅಂತ ಒಂದು ದೃಢ ಮನಸ್ಸಿನಿಂದ ಎಲ್ಲರೂ ಒಟ್ಟಿಗೆ ಹೊರಟಿದ್ದೀವಿ. ವೀಕ್ಷಕರೇ, ನಾವು ಹರಿಹರಕ್ಕೆ ಹೋಗ್ತಾ ಇರೋದು ಚಿಕ್ಕಮಗಳೂರು, ಕಡೂರು, ಬೀರೂರು ಹಾಗೂ ಅಲ್ಲಿಂದ ಅಜ್ಜಂಪುರದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಈಗ ಸಮಯ ಬೆಳಗ್ಗೆ 7:30 ಆಗ್ತಾ ಇದೆ. ಈಗ ಮೊದಲು ನಾವು ಚಿಕ್ಕಮಗಳೂರು ರೀಚ್ ಆದ ನಂತರ ಸ್ವಲ್ಪ ಬ್ರೇಕ್ಫಾಸ್ಟ್ನ ಮುಗಿಸಿ ತದನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಇದು ಹೋಟೆಲ್ ಮಯೂರ ಅಂತ MG ರೋಡ್ನಲ್ಲಿದೆ ಚಿಕ್ಕಮಗಳೂರು. ಸ್ಟಾರ್ಟಿಂಗಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ತಿಂಡಿ ಓಕೆ ಚೆನ್ನಾಗಿರುತ್ತೆ ತುಂಬಾ, ಬಟ್ ತುಂಬಾ ರಶ್ ಇರುತ್ತೆ. ಮಾಮೂಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ಗಂತೂ ಹೋದರೆ ತುಂಬಾ ರಶ್ ಇರುತ್ತೆ. ಸೀಟ್ ಸಿಗೋದು ಸಹ ತುಂಬಾ ಕಷ್ಟ. ಇಲ್ಲಿ ಬೆಣ್ಣೆ ದೋಸೆ ತುಂಬಾ ಫೇಮಸ್ಸು. ಅದೇ ರೀತಿ ಇಲ್ಲಿ ಟೌನ್ ಕ್ಯಾಂಟೀನ್ ಅಂತ ಸಹ ಇದೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲೂ ಸಹ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಒಳಗೆ ಹೋಗಿ ಏನಿದೆ ಅಂತ ನೋಡಿ ಬೇಗ ತಿಂದು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಮತ್ತೆ ಅದೇ ಇಡ್ಲಿ ವಡೆನೇ. ಯಾಕಂದರೆ ದೋಸೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ತುಂಬಾ ರಶ್ ಇತ್ತು ನಾವು ಹೋದಾಗಂತೂ. ಇದು ಬ್ರೇಕ್ಫಾಸ್ಟ್ ಟೈಮೇ, ಆಲ್ಮೋಸ್ಟ್ ಆಲ್ 8:15 ಆಗಿತ್ತು. ವೀಕ್ಷಕರೇ, ಇದು ಶ್ರೀರಾಮ ಸ್ವೀಟ್ಸ್ ಅಂತ ಇದೇ ಮಯೂರ ಹೋಟೆಲ್ನ ಡೆಡ್ ಅಪೋಸಿಟಲ್ಲೇ ಇದೆ ಇದು. ಸೊ ನಾವು ಮನೆಯಿಂದ ಬರ್ತಾ ಆನ್ ದಿ ವೇ ಸ್ನ್ಯಾಕ್ಸ್ ಅಂತ ಏನೂ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಆನ್ ದಿ ವೇ ಏನಾರು ಹೋಗ್ತಾ ಎಲ್ಲಾರು ಪರ್ಚೇಸ್ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಸೊ ನಾನು ಸ್ವಲ್ಪ ಲೈಟಾಗಿ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ನ ಇಲ್ಲೇ ತೊಗೊಂಡು ಹೋಗೋಣ ಅಂತ. ಸೊ ನೀವು ಈ ಕಡೆ ಬಂದರೆ ಸ್ವಲ್ಪ ಒಂದು ಸಲ ಟ್ರೈ ಮಾಡಿ. ವೀಕ್ಷಕರೇ, ನಾವೀಗ ಬೈಪಾಸ್ ರೋಡಿಂದ, ಅಂದರೆ ಇದನ್ನು AIT ಸರ್ಕಲ್ ಅಂತ ಕೂಡ ಕರೀತಾರೆ. ಸೊ ಈ ಬೈಪಾಸ್ ರೋಡಿಂದ ಕಡೂರಿಗೆ ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿಂದ. ರೋಡಂತೂ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಹೊಸದಾಗಿ ಹಾಕಿರುವಂಥ ರೋಡ್ ಇದೆಲ್ಲ. ಆಮೇಲೆ ನಾವು ಹೇಳಬೇಕಂದ್ರೆ ದಾವಣಗೆರೆಗೆ ಹೋಗೋ ತನಕನೂ ನಮಗೆ ಹೈವೇನೇ ಸಿಗೋದು. ಅದೆಲ್ಲದೂ ಕೂಡ ನ್ಯಾಷನಲ್ ಹೈವೇನೇ ಹಾಗೂ ಒಳ್ಳೆ ಕಂಡೀಷನಲ್ಲಿದೆ. ಸೊ ನಾನು ಮತ್ತೆ ಹೇಳೋದೇ ಹೇಳ್ತಾ ಇದ್ದೀನಿ, ತುಂಬಾ ಸೇಫಾಗಿ ಜರ್ನಿ ಮಾಡಿ. ಯಾಕಂದರೆ ತುಂಬಾ ಆಕ್ಸಿಡೆಂಟ್ಸ್ ಆಯಿತು. ನಾವೀಗ ಬರಬೇಕಾದ್ರೆ ಕೂಡ ತುಂಬಾ ನಮ್ಮ ಕಣ್ಣು ಮುಂದೆನೇ ಆಕ್ಸಿಡೆಂಟ್ಸ್ ಆಗಿದೆ. ವೀಕ್ಷಕರೇ, ನಾವೀಗ ಬೀರೂರಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನಿಮಗೆ. ಅದೊಂದು ಪೆಟ್ರೋಲ್ ಬಂಕ್ ಇದೆ. ಅದು ದಾಟಿದ ನಂತರನೇ ಒಂದು ಸರ್ಕಲ್, ಅದನ್ನು ರೌಂಡ್ ಅಬೌಟ್ ಅಂತ ಕರಿತೀವಿ. ಆ ಸರ್ಕಲಲ್ಲಿ ರೈಟ್ ಸೈಡ್ ತೊಗೋಬೇಕು. ನೀವು ಸ್ಟ್ರೈಟ್ ಹೋದರೆ ನೀವು ಶಿವಮೊಗ್ಗ ಹೋಗಿಬಿಡ್ತೀರಾ. ಸೊ ರೈಟ್ ಸೈಡ್ ರೈಟ್ ಟರ್ನ್ ತೊಗೋಬೇಕು. ಬೀರೂರಿಂದ ರೈಟ್ ತೊಗೊಂಡ್ರೆ ನಿಮಗೆ ಅದು ಅಜ್ಜಂಪುರ ಹೋಗುವಂಥ ರಸ್ತೆ. ಅದು ಕೂಡ ನ್ಯಾಷನಲ್ ಹೈವೇನೇ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೆಳೆನೇ ಡಿಫ್ರೆಂಟ್. ಇಲ್ಲಿ ಎಲ್ಲ ಕಡೆ ಕೂಡ ಬರೀ ಅಡಿಕೆ ಮತ್ತು ತೆಂಗಿನ ತೋಟ ಜಾಸ್ತಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಹೈವೇ ಅಂತೂ ಒಂದು ಗುಂಡಿ ಸಹ ಅದರಲ್ಲಿ ಹೈವೇಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸ್ನೇಹಿತರೆ, ನಾವೀಗ ದಾವಣಗೆರೆಗೆ ಎಂಟ್ರಿ ತಗೊಳ್ತಾ ಇದ್ದೀವಿ. ಸೊ ತುಂಬಾ ದೊಡ್ಡ ಸಿಟಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ವೆಲ್ ಮೇಂಟೈನ್ಡ್ ರೋಡ್ಸ್ ಇದೆ, ಹೈವೇ ಇದೆ. ಟ್ರಾಫಿಕ್ ರೂಲ್ಸ್ ಒಂದು ಕರೆಕ್ಟಾಗಿ ಎಲ್ಲರೂ ಫಾಲೋ ಮಾಡಿದ್ರೆ ಮಾತ್ರ ಡ್ರೈವಿಂಗ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿಂದ ಹರಿಹರ ಒಂದು 12 to 14 ಕಿಲೋಮೀಟರ್ಸ್ ಇರ್ಬೋದು. ಸೊ ಇಲ್ಲಿಂದ ನಾವು ಲೊಕೇಶನ್ ಹಾಕ್ಕೊಂಡ್ವಿ. ಯಾಕಂದರೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಹರಿಹರ ಮಾತೆಯ ಪುಣ್ಯಕ್ಷೇತ್ರನ. ಸೊ ಇಲ್ಲಿಂದ ಲೊಕೇಶನ್ ಹಾಕ್ಕೊಂಡು ನಾವು ಹೋಗಿ ಅಲ್ಲಿ ಒಬ್ಬರು ಆಟೋ ಅಂಕಲ್ ಇದ್ದರು, ಅವ್ರ ಹತ್ರ ಕೂಡ ಲೊಕೇಶನ್ನ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ನಾವು ಆಮೇಲೆ ಹೋಗಿದ್ದೆ. ಯಾಕಂದರೆ ಇತ್ತೀಚೆಗೆ ಗೂಗಲ್ ಲೊಕೇಶನ್ ತುಂಬಾ ಮಿಸ್ಲೀಡ್ ಮಾಡ್ತಾ ಇದೆ ವೀಕ್ಷಕರೇ. ಇಲ್ಲಿ ಹೈವೇಯಿಂದ ರೈಟ್ ಟರ್ನ್ ತಗೊಂಡು ಒಳಗಡೆ ಬಂದ್ವಿ. ಇದನ್ನು ಚರ್ಚ್ ರೋಡ್ ಅಂತಲೇ ಕರೀತಾರಂತೆ. ಸೊ ಇಲ್ಲಿ ಬರ್ತಾ ಇದ್ದೀವಿ. ಇದೊಂದು ಸಣ್ಣ ರೋಡು. ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಈ ಸಣ್ಣ ರಸ್ತೆಯಲ್ಲಿ ಎಲ್ಲಿದೆ ದೇಗುಲ, ಮಾತೆಯ ದೇಗುಲ ಎಲ್ಲಿದೆ ಅಂತ ನಾವು ಹುಡುಕ್ತಾನೆ ಇದ್ವಿ. ಆದರೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ರೈಟಿಗೆ ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ನಿಜವಾಗ್ಲೂ ಆಶ್ಚರ್ಯ ಕಾದಿತ್ತು. ಎಷ್ಟು ಭವ್ಯವಾದ ಮಂದಿರ ಅಂತ ಹೇಳಿದರೆ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ತುಂಬಾ ವ್ಯತ್ಯಾಸವಾದಂತಹ ಒಂದು ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಹಾಗೆಯೇ ಈ ಚರ್ಚ್ನ ಪೂಜಾ ಸಮಯವನ್ನು ನಿಮಗೊಂದು ಸಲ ಹೇಳಿಬಿಡ್ತೀನಿ. ನಾನು ಹೇಳಿದ ನಂತರ ಕೂಡ ನಿಮಗೆ ಕೆಲವೊಂದು ಡೌಟ್ಸ್ ಇದ್ದರೆ ಈ ಚರ್ಚಿನ ವೆಬ್ಸೈಟ್ ಉಂಟು, ಆ ವೆಬ್ಸೈಟ್ನ ಒಂದು ಸಲ ವಿಸಿಟ್ ಮಾಡಿ. ಅದರಲ್ಲಿ ಪ್ರತಿಯೊಂದು ಕೂಡ ಚರ್ಚಿನ ಇನ್ಫಾರ್ಮೇಷನ್ ಎಲ್ಲನೂ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಸೊ ಇದರಲ್ಲಿ ಪ್ರತಿದಿನ ವಾರದ ದಿನಗಳಲ್ಲಿ ಬೆಳಗಿನ ಜಾವ 7 ಗಂಟೆಗೆ ಹಾಗೂ 12 ಗಂಟೆ ಮಧ್ಯಾಹ್ನ
ಪೂಜಾ ಸಮಯ ಇರ್ತದೆ. ಹಾಗೂ ಶನಿವಾರದಂದು 12 ಗಂಟೆ ಮಧ್ಯಾಹ್ನ ಮತ್ತು ಈವ್ನಿಂಗ್ 5:30 PM ಸಂಜೆ ನವೇನ ಮಾಸ್ ಹಾಗೂ ಅಡೋರೇಷನ್ ಇರುತ್ತೆ. ಹಾಗೂ ಭಾನುವಾರದ ದಿನಗಳಲ್ಲಿ ಮೊದಲನೇ ಪೂಜೆ 8 ಗಂಟೆ ಬೆಳಗ್ಗೆ ಇರುತ್ತದೆ ಹಾಗೂ ಎರಡನೇ ಪೂಜೆ 12 ಗಂಟೆ ಇರುತ್ತದೆ. ವೀಕ್ಷಕರೇ, ನಾವು ಬಂದಾಗ ಸಮಯ ಆಲ್ಮೋಸ್ಟ್ 11:50 11:55 ಇರ್ಬೋದು. ಕೇವಲ ಇನ್ನೊಂದು 5 ನಿಮಿಷ ಇತ್ತಷ್ಟೇ. ಅಷ್ಟರಲ್ಲೇ ನಮಗೆ ಪೂಜೆ ಸಿಕ್ತು. ನಾವು ಒಳಗೆ ಹೋಗೋಕ್ಕೂ ಪೂಜೆ ಶುರುವಾಗೋಕ್ಕೂ ಒಂದೇ ಆಯಿತು ಸಮಯ. ಸ್ನೇಹಿತರೆ, ಇಲ್ಲಿ ಚರ್ಚ್ ಹಾಗೂ ಶಾಲೆ ಎಲ್ಲವೂ ಕೂಡ ಒಂದೇ ಕ್ಯಾಂಪಸ್ನಲ್ಲಿದೆ. ಸ್ನೇಹಿತರೆ, ಹಾಗೆಯೇ ಈ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕೋಣ. ಅಂದರೆ ಈ ಪುಣ್ಯಕ್ಷೇತ್ರ ಇಲ್ಲಿ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಕೆಲವೊಂದು ಸಣ್ಣವಾದ ಒಂದು ವಿವರಣೆಯನ್ನು ಕೊಡ್ತೇನೆ ನಾನು. ಸುಮಾರು 200 ವರ್ಷಗಳ ಹಿಂದಿನ ಕಥೆ ಇದು. ಆಗ ಒಬ್ಬ ಬಡ ಪೂಜಾರಿ, ಬ್ರಾಹ್ಮಣ ಸಮುದಾಯದ ಒಬ್ಬ ಪೂಜಾರಿ ತನ್ನ ದೈನಂದಿನ ಕಾರ್ಯಗಳನ್ನು ಮುಗಿಸಲಿಕ್ಕೋಸ್ಕರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಲು ಬರ್ತಾನೆ. ಹಾಗೆ ಸ್ನಾನ ಮಾಡ್ತಾ ಇರುವಾಗ ಆತ ತನ್ನದೇ ಯೋಚನೆಗಳಲ್ಲಿ ಮುಳುಗಿರ್ತಾನೆ. ತನ್ನ ಬಡ ಕುಟುಂಬದ ಬಗ್ಗೆ ಹಾಗೂ ತನ್ನ ಮಗಳ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ ಆತನಿಗೆ ಯೋಚನೆ ಇರುತ್ತೆ. ಸೊ ಅದೇ ಯೋಚನೆಯಲ್ಲಿ ಆತ ಸ್ನಾನ ಮಾಡ್ತಿರ್ಬೇಕಾದ್ರೆ ತನ್ನ ಕೈ ಹಾಗೂ ಕಾಲು ಎರಡೂ ನಿಯಂತ್ರಣ ತಪ್ಪಿ ಆತ ನದಿಯಲ್ಲಿ ಬಿದ್ದು ಬಿಡ್ತಾನೆ. ಹಾಗೂ ನದಿಯಲ್ಲಿ ಬಿದ್ದ ತಕ್ಷಣ ಆತನ ದುರದೃಷ್ಟಕ್ಕೆ ಆತ ಒಂದು ಸುಳಿಯಲ್ಲಿ ಸಿಗಿ ಹಾಕ್ಕೊಳ್ತಾನೆ. ಹಾಗೂ ಇನ್ನೇನು ನನ್ನ ಜೀವ ಹಾರಿ ಹೋಯಿತು, ಇನ್ನು ಮುಗೀತು ನನ್ನ ಕತೆ ಅಂದ್ಕೊಳ್ಳುವಾಗ ಆತನಿಗೆ ಒಂದು ಸಣ್ಣ ಮರದ ಗೊಂಬೆಯೊಂದು ನದಿಯ ನೀರಿನ ಮೇಲೆ ತೇಲ್ತಾ ಹೋಗೋದು ಕಣ್ಣಿಗೆ ಬೀಳುತ್ತೆ. ಅದೇನೋ ಎಂಬಂತೆ ಆತ ಕೈ ಚಾಚಿ ಅದನ್ನು ಹಿಡಿದಾಗ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಆತ ಆ ನದಿಯ ದಂಡೆಯಲ್ಲಿ ಬಂದು ಬಿದ್ದಿರ್ತಾನೆ. ವೀಕ್ಷಕರೇ, ಆತನಿಗೆ ಆ ಮರದ ಗೊಂಬೆ ಯಾವುದು, ಏನು, ಆ ಮೂರ್ತಿ ಯಾರ್ದು ಅಂತ ಯಾವುದೇ ರೀತಿ ಅರಿವಿರಲ್ಲ. ತಂದು ಮನೆಯಲ್ಲಿಡ್ತಾನೆ. ಹಾಗೂ ಆತನ ಮಕ್ಕಳು ಏನು ಅಂದ್ಕೊಳ್ತಾರೆ, ಇದೊಂದು ಆಟದ ವಸ್ತು ಏನೋ ಎಂಬಂತೆ ಆ ಮರದ ಗೊಂಬೆಗೆ ದಾರಗಳನ್ನು ಕಟ್ಟಿ ತೊಗಲು ಗೊಂಬೆಯಂತೆ ಅದನ್ನು ಆಟದ ಸಾಮಾನಾಗಿ ಬಳಸಿಕೊಳ್ತಾರೆ. ಆ ಮೂರ್ತಿಯ ಮಹಿಮೆಯ ಬಗ್ಗೆ ತಿಳಿಯದ ಆ ಮಕ್ಕಳು ಆ ಮೂರ್ತಿಯೊಡನೆ ಆಟ ಆಡ್ತಿರ್ಬೇಕಾದ್ರೆ ಅವರ ಮೈಯಲ್ಲಿ ಒಂದು ವಿಚಿತ್ರವಾದ ಬೇನೆ ಅಥವಾ ಜ್ವರ ಕಾಣಿಸಿಕೊಳ್ಳುತ್ತೆ. ಸೊ ಇದರಿಂದ ವಿಚಲಿತನಾದಂತಹ ಪೂಜಾರಿ ಆ ಮೂರ್ತಿಯನ್ನು ಒಂದು ಮೂಲೆಯಲ್ಲಿರಿಸಿ ತನ್ನ ಮಕ್ಕಳ ಆರೈಕೆಯಲ್ಲಿ ತೊಡಗ್ತಾನೆ. ಹಾಗೂ ಅದೇ ರಾತ್ರಿ ಆತನು ನಿದ್ರಿಸುತ್ತಿರುವಾಗ ಆತನ ಕನಸಿನಲ್ಲಿ ಮೇರಿ ಮಾತೆ ಪ್ರತ್ಯಕ್ಷವಾಗಿ ಆ ಮೂರ್ತಿ ತನ್ನದೇ ಹಾಗೂ ಆಕೆಯನ್ನು ಹರಿಹರದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬೇಕೆಂದು ಆಜ್ಞಾಪಿಸ್ತಾಳೆ. ಅದರಂತೆಯೇ ಆ ಪೂಜಾರಿ ಎದ್ದ ತಕ್ಷಣ ಆ ಮೂರ್ತಿಗೆ ಸಾಷ್ಟಾಂಗವೆರಗಿ ಆಕೆಗೆ ಪೂಜೆಯನ್ನು ಸಲ್ಲಿಸಿ ಆ ಮೂರ್ತಿಯನ್ನು ಕೊಂಡೊಯ್ದು ಒಂದು ಮರದ ಪೊಟರೆಯ ಮುಂದೆ ಇಟ್ಟು ಪೂಜಿಸಲು ಪ್ರಾರಂಭಿಸ್ತಾನೆ. ಹಾಗೂ ಆ ಕಡೆ ಬರುವಂಥ ಜನರೆಲ್ಲರಿಗೂ ಆ ಮೂರ್ತಿಯಿಂದ ತನಗಾದಂತಹ ಅದ್ಭುತಗಳನ್ನು, ಉಪಕಾರಗಳನ್ನು ಕೂಗಿ ಕೂಗಿ ಹೇಳ್ತಾ ಇರ್ತಾನೆ. ಹಾಗೆ ಆ ಮೂರ್ತಿಗೆ ಸತ್ಯಮ್ಮ ಅಥವಾ ಸತ್ಯಮಾತೆ ಎಂಬ ಹೆಸರನ್ನಿಟ್ಟು ಪ್ರಖ್ಯಾತಿಗೊಳಿಸ್ತಾನೆ. ಸೊ ಇದರಿಂದ ಆ ಮೂರ್ತಿಯ ಬಗ್ಗೆ ತಿಳಿದುಕೊಂಡವರೆಲ್ಲರೂ ಸಹ ತಮ್ಮ ಬೇನೆ ಬವಣೆಗಳನ್ನು ಹೇಳಿಕೊಂಡು ಅದರಿಂದ ಸುಧಾರಿಸಲು ಅಲ್ಲಿ ಬರ್ತಾ ಇದ್ರು. ಹೀಗೆ ಎಲ್ಲರೂ ಒಟ್ಟುಗೂಡಿ ಆ ಮಾತೆಗೆ ಒಂದು ಭವ್ಯವಾದ ದೇಗುಲವನ್ನು ನಿರ್ಮಿಸಿದರು. ಸ್ನೇಹಿತರೆ, ಈಗ ನಿಮ್ಮ ಕಣ್ಮುಂದೆನೇ ಇದೆ, ಅಷ್ಟು ಚೆನ್ನಾಗಿದೆ ಈ ಆಲಯ. ಸೊ ಒಳಗಡೆ ಹೋಗೋಣ, ಹೇಗಿದೆ ಒಳಗೆಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಸುಂದರವಾದಂತಹ ದೇವಾಲಯ. ಆಲ್ಟರ್ ಅಂತೂ ಅಷ್ಟು ಚೆನ್ನಾಗಿದೆ. ಹಾಗೂ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಸ್ನಾನ ದೀಕ್ಷೆ ಅಥವಾ ಬ್ಯಾಪ್ಟಿಸಮ್ ಕೊಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಕ್ಯಾಬಿನ್ನ ಕೂಡ ನಿರ್ಮಿಸಿದ್ದಾರೆ ಇಲ್ಲಿ. ನಾವು ಬಂದಿರೋದು ಆಲ್ರೆಡಿ ಪೂಜೆ ಸಮಯ ಆಗಿದೆ, ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ನಾನು ವಿಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮಗೆ ಪೂಜೆ ಮುಖ್ಯ ಆಗಿರುತ್ತೆ. ಸೊ ಪೂಜೆ ಟೈಮಲ್ಲಿ ನಮ್ಮಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಯಾವುದು ತೆಗಿಯೋಕ್ಕೆ ಹೋಗಿಲ್ಲ. ಸೊ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಆದ ನಂತರ ನಿಮ್ಮ ಭೇಟಿ ಮತ್ತೆ ಸಿಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಸಣ್ಣ ಮ್ಯೂಸಿಯಂ ರೀತಿ ಮಾಡಿದ್ದಾರೆ ಚರ್ಚಿನ ಒಳಗಡೆನೆ. ನೀವು ಹಾಗೆ ನೋಡ್ತಾ ಇರ್ಬೋದು ಒಂದು ಮರ, ಆ ಮರದಲ್ಲಿ ಒಂದು ಪೊಟರೆ, ಆ ಪೊಟರೆಯೊಳಗೆ ಮೇರಿ ಮಾತೆಯ ಒಂದು ಮೂರ್ತಿ, ಅದು ಸಹ ಒಂದು ಮರದ ಮೂರ್ತಿನೇ ಆಗಿತ್ತು ಸ್ನೇಹಿತರೆ. ಹಾಗೂ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಅದೇ ಬ್ರಾಹ್ಮಣ ಕುಟುಂಬನ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಇವರೆಲ್ಲ ಸೇರಿಕೊಂಡು ಆ ಮೂರ್ತಿಗೆ ಸ್ತುತಿ ಸಲ್ಲಿಸ್ತಾ ಇರೋದನ್ನು ನೀವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಇದೇ ಆ ಮೂರ್ತಿ, ಆತನ ಕೈಗೆ 200 ವರ್ಷಗಳ ಹಿಂದೆ ಸಿಕ್ಕಿದಂತಹ ಆ ಮೂರ್ತಿ. ಸ್ನೇಹಿತರೆ,
ಇಲ್ಲಿಯೂ ಕೂಡ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಹಾಗೂ ನಿಮ್ಮ ಕೋರಿಕೆಗಳನ್ನು ಮಾತೆಯ ಬಳಿ ಭಿನ್ನವಿಸಲು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕ್ಯಾಂಡಲ್ ಹಚ್ಚಿ ಮಾತೆ ಮೇರಿ ಬಳಿ ನಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸ್ಬೋದು. ವೀಕ್ಷಕರೇ, ನಮಗೆ ಸ್ವಲ್ಪ ರೋಸರೀಸ್ ಕೂಡ ಬೇಕಿತ್ತು. ಯಾಕಂದರೆ ಸುಮಾರು ಜನ ನಮ್ಮ ಫ್ಯಾಮಿಲಿಲಿ ಕೂಡ ಈ ರೀತಿ ಚರ್ಚ್ಗಳಿಗೆ ವಿಸಿಟ್ ಮಾಡೋಕ್ಕೆ ಸಮಯ ಆಗದಲ್ಲೇ ಇರೋರು ನಮಗೆ ರೋಸರೀಸ್ ಬೇಕು ಅಂತ ಕೂಡ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಬಂದು ಒಂದು ಸಲ ನೋಡಿದ್ವಿ. ಒಳಗಡೆ ತುಂಬಾ ಒಳ್ಳೆ ರೀತಿಲಿ ಚೆನ್ನಾಗಿತ್ತು ರೋಸರೀಸ್ ಎಲ್ಲ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ತಗೊಳ್ಬೇಕು ಅಂತ ಮನಸ್ಸಾಗಿ ನಾವು ಸಹ ಒಂದು 5-6 ರೋಸರೀಸ್ನ ಪರ್ಚೇಸ್ ಮಾಡಿದ್ದೀವಿ. ಸ್ನೇಹಿತರೆ, ಇನ್ನೇನು ಸಮಯ ಆಗ್ತಾ ಬಂತು. ಸಮಯ ಅಂತಂದರೆ ಕತ್ತಲಾಗಿದೆ ಅಂತಲ್ಲ, ಊಟದ ಸಮಯ. ಯಾಕಂದರೆ ಬೆಳಗ್ಗೆ ನಾವು ತಿಂಡಿ ಮಾಡಿದ್ದು ಆಲ್ಮೋಸ್ಟ್ ಒಂದು 8:15, 8:30. ಸೊ ಈಗಾಗಲೇ 2:30 ಆಗೋಕ್ಕೆ ಬಂತು. ಸೊ ಈಗ ನಮಗೆ ಇದು ಊರು ಕೂಡ ಹೊಸತು. ನಮಗೆ ಇಲ್ಲಿ ಯಾವ ಹೋಟ್ಲಲ್ಲಿ ಹೇಗೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಒಬ್ಬರೇ ಹೋದಾಗ ಅದು ಏನು ಪ್ರಾಬ್ಲಮ್ ಅನಿಸಲ್ಲ, ಎಲ್ಲಿ ಬೇಕಾದರೆ ತಿನ್ಕೊಂಡು ಬರ್ಬೋದು. ಬಟ್ ಫ್ಯಾಮಿಲಿ ಜೊತೆ ಹೋದಾಗ ಸ್ವಲ್ಪ ಕ್ಲೀನ್ ಆ್ಯಂಡ್ ಸೇಫರ್ ಪ್ಲೇಸ್ನ ಹುಡುಕಬೇಕಾಗತ್ತೆ. ಸೊ ನಾನು ತುಂಬಾ ರಿಸರ್ಚ್ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಓಕೆ ಒಂದು ಹೋಟೆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅದೇ ದಾವಣಗೆರೆಯಲ್ಲಿ ಈ ಭರಣಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ಸೊ ತುಂಬಾ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ ನಾನು ಕೂಡ. ತುಂಬಾ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಇತ್ತು, ಹಾಗೂ ಫ್ಯಾಮಿಲಿ ರೂಮ್ ಅಂತಲೇ ಸಪ್ರೇಟ್ ಇತ್ತು. ತುಂಬಾ ಫ್ರೆಂಡ್ಲಿ ಇದ್ದರು ಕ್ಯಾಶಿಯರ್ ಕೂಡ. ಒಳಗಡೆ ಹೋಗಿದ ತಕ್ಷಣ ನಾವು ಫ್ಯಾಮಿಲಿ ಇರೋದು ನೋಡಿ ನಿಮಗೆ ಫ್ಯಾಮಿಲಿ ರೂಮೇ ಕೊಡ್ತೀವಂತ ಪಕ್ಕದಲ್ಲಿರುವಂತಹ ಒಂದು ಫ್ಯಾಮಿಲಿ ರೂಮ್ನ ತೋರಿಸಿದ್ರು. ಸ್ನೇಹಿತರೆ, ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಬ್ಯುಸಿ ಇದು, ತುಂಬಾ ರಶ್. ಒಂದು 3 ಫ್ಲೋರ್ ಇದೆ ಹೋಟೆಲ್ಲು. ಎಲ್ಲ ಟೇಬಲ್ ಕೂಡ ರಶ್, ಯಾವ ಟೇಬಲ್ ಕೂಡ ಫ್ರೀ ಇಲ್ಲ. ಕೊನೆಗೆ ಫ್ಯಾಮಿಲಿ ರೂಮಲ್ಲಿ ನಮಗೆ ಅಡ್ಜಸ್ಟ್ ಮಾಡಿಕೊಟ್ರು. ಸೊ ನಾವು ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಯಾಕಂದರೆ ಈಗ ರೋಟಿ ಅದು ಇದು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಪ್ರಿಪೇರ್ ಮಾಡೋಕ್ಕೆ. ಸೊ ಬಿರಿಯಾನಿ ಆಲ್ಮೋಸ್ಟ್ ಊಟದ ಸಮಯದಲ್ಲಿ ರೆಡಿನೇ ಇರುತ್ತೆ. ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ನ ತೊಗೊಂಡ್ವಿ. ಸೊ ಈಗ ಊಟ ಮಾಡಿಕೊಂಡು ವಾಪಸ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ವೀಕ್ಷಕರೇ. ಸ್ನೇಹಿತರೆ, ಅಲ್ಲಿಗೆ ನಮ್ಮ ಹರಿಹರದ ಟ್ರಾವೆಲ್ ವ್ಲಾಗ್ ಮುಗೀತಾ ಬಂತು. ತುಂಬಾ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ನಮಗೆ. ಅಷ್ಟು ದೂರ ಟ್ರಾವೆಲ್ ಮಾಡಿ ತುಂಬಾ, ನಿಮಗಂತೂ ಗೊತ್ತು ಈಗಂತೂ ವೆದರ್ ತುಂಬಾ ಹಾರ್ಶ್ ಇದೆ, ತುಂಬಾ ಬಿಸಿಲು ಜಾಸ್ತಿ. ಅಂಥದ್ರಲ್ಲಿ ಅಷ್ಟು ದೂರದಿಂದ ಬಂದು ನಮಗೆ ಒಳ್ಳೆ ಟೈಮಿಗೆ ಕರೆಕ್ಟಾಗಿ ಬಂದು ಹಾಗೂ ಪೂಜೆ ಸಿಕ್ತು. ಹಾಗೆ ನಿಜವಾಗ್ಲೂ ಒಳ್ಳೆ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಫುಡ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸ್ನೇಹಿತರೆ, ನೀವೀಗೇನು ನೋಡ್ತಾ ಇದ್ದಾರೆ ಇದನ್ನೇ ಸಂತೆಬೆನ್ನೂರು ಪುಷ್ಕರಣಿ ಅಥವಾ ಸಂತೆಬೆನ್ನೂರು ಹೊಂಡ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಚನ್ನಗಿರಿ ತಾಲೂಕಿಗೆ ಸೇರುತ್ತೆ. ಇದನ್ನು ಇಲ್ಲಿಯ ಪಾಳೆಗಾರರಾದಂತಹ ಕೆಂಗ ಹನುಮಂತಪ್ಪ ನಾಯಕರು ಶ್ರೀರಾಮನಿಗಾಗಿ ಕಟ್ಟಿಸ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ. ಆದರೆ ಸಮಯ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿನೇ ಆಚೆಯಿಂದನೇ ಇದನ್ನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರಬೇಕಾದ್ರೆ ಹೇಗೂ ದಾರಿ ಗೊತ್ತಾಗಿದೆ, ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ಇದೆಲ್ಲದೂ ಕೂಡ ನಿಮಗೆ ನೆಕ್ಸ್ಟ್ ಟ್ರಾವೆಲ್ ವ್ಲಾಗಲ್ಲಿ ನಾನು ಕವರ್ ಮಾಡ್ತೀನಿ ವೀಕ್ಷಕರೇ. ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ. ನಮಗಂತೂ ಇಲ್ಲಿನ ಟೆಂಪಲ್ನ ಆರ್ಕಿಟೆಕ್ಚರ್ ಅಂತೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಬೇರೆ ಟೆಂಪಲ್ಗಳಿಗೆ ಹೋಲಿಸ್ಕೊಂಡ್ರೆ. ತುಂಬಾ ಚೆನ್ನಾಗಿದೆ ಇದು. ನೀವು ಈ ಕಡೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ವೀಕ್ಷಕರೇ ಇದನ್ನು. ಸ್ನೇಹಿತರೆ, ನಾನು ಮುಂಚೆನೇ ತಿಳಿಸಿದ ಹಾಗೆ ಈಗ ನಾವು ವಾಪಸ್ ಬರೋ ದಾರಿಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಕಣ್ಣಿನ ನೋಟ ಎಷ್ಟು ದೂರ ಇದೆಯೋ ಅಷ್ಟು ದೂರದ ತನಕ ಇದೆಲ್ಲ ಕೂಡ ತೆಂಗಿನ ತೋಟನೇ. ಎಷ್ಟು ರಮಣೀಯವಾದ ದೃಶ್ಯ ಅಂತ ಹೇಳಿದರೆ, ನಾನು ನಿಜ ಡ್ರೈವಿಂಗ್ ಮಾಡೋದು ಬಿಟ್ಟು ಈಚೆನೇ ನೋಡ್ತಾ ಇದ್ದೆ. ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನೀವು ಡೈರೆಕ್ಟಾಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಸನ್ಸೆಟ್ ಶಾಟ್ ಇದು. ಅಂದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ವಿಡಿಯೋ ಎಂಡಿಂಗ್ ಬಂದಿದೆ. ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ, ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹರಿಹರಕ್ಕೆ ಹೋಗೋಕ್ಕೆ 2 ರೀತಿ ರಸ್ತೆ ಇದೆ, 2 ರೂಟ್ ಇದೆ. ಆ್ಯಕ್ಚುಲಿ ನಾವು ಹೋಗಿದ್ದ ರೂಟು ಸ್ವಲ್ಪ ಹತ್ತಿರ ಅಂತ ಕಾಣುತ್ತೆ ನನಗೆ. ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 3 hours 45 minutes ಆಚೆ ಈಚೆ ಆಗಿದೆ ನನಗೆ. ನಾವು ಬೇಲೂರಿಂದ ಶುರು ಮಾಡಿ ಚಿಕ್ಕಮಂಗ್ಳೂರಿಂದ ನಾವು ಕಡೂರು, ಬೀರೂರಿಂದ ಅಜ್ಜಂಪುರ, ಹಾಗೂ ಅಜ್ಜಂಪುರದಿಂದ ನಾವು ಸಂತೆಬೆನ್ನೂರು, ಚನ್ನಗಿರಿ, ಆಮೇಲೆ ದಾವಣಗೆರೆಯಿಂದ ಮತ್ತೆ ಹರಿಹರ. ಅದೊಂದು 12-14 kilometers ಆಗುತ್ತೆ.
ಸೊ ಲೊಕೇಶನ್ ಹಾಕ್ಕೊಂಡು ಹೋಗೋರು ಹೋಗ್ಬೋದು, ದಾರಿ ಗೊತ್ತಿದ್ದರೆ ನೀವು ಈ ಕಡೆನೇ ಹೋಗ್ಬೋದು. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಸೇಫ್ ಫೀಲ್ ಆಗುತ್ತೆ. ಎಲ್ಲದೂ ಕೂಡ ನ್ಯಾಷನಲ್ ಹೈವೇನೇ. ಆಮೇಲೆ ಅನ್ನೆಸೆಸರಿ ಹಂಪ್ಸ್ ಆಗಲಿ, ಅನ್ನೆಸೆಸರಿ ಪಾಟ್ ಹೋಲ್ಸ್ ಆಗಲಿ ಏನೂ ಕೂಡ ಇಲ್ಲ. ಆಮೇಲೆ ಟ್ರಾಫಿಕ್ ಕೂಡ ತುಂಬಾ ಲೈಟಾಗಿತ್ತು. ಮೋಸ್ಟ್ಲಿ ಸಂಡೇ ಆದ್ದರಿಂದ ಇರ್ಬೋದು, ಬಟ್ ವೀಕ್ ಡೇಸ್ ಇಲ್ಲಿ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಲೈಟಾಗೇ ಇತ್ತು. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ವೀಕೆಂಡ್ ಟ್ರಿಪ್ ಈ ರೀತಿ ಹೋಗಬೇಕು ಅಂತಂದರೆ ಆರಾಮಾಗಿ ಹೋಗಿ ಬನ್ನಿ. ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೆಯೇ ಇದೇ ರೀತಿ ವೀಡಿಯೋಸ್ ಅಥವಾ ಅಪ್ಡೇಟ್ಸ್ ನೀವು ನೋಡಬೇಕು ಅಥವಾ ಫಾಲೋ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ನೋಡಿದ್ದಕ್ಕೆ. ಬಾಯ್ ಬಾಯ್, ಹಾಗೂ ಮತ್ತೆ ಸಿಗೋಣ ಇನ್ನೊಂದು ಟ್ರಾವೆಲ್ ವ್ಲಾಗ್ನಲ್ಲಿ.